ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ. ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಏಕವಿಂಶತಿ ಮತ ಪ್ರವರ್ತಕ ಕಾಕುಮಾಯ್ಗಳ ಕುಹಕ ಯುಕ್ತಿ ನಿರಾಕರಿಸಿ ಸರ್ವೋತ್ತಮನು ಹರಿ ಎಂದು ಸ್ಥಾಪಿಸಿದ. ಶ್ರೀಕಳತ್ರನ ಸದನ ದ್ವಿಜಪ ಪಿನಾಕಿ ಸನ್ನುತ ಮಹಿಮ ಪರಮ ಕೃಪಾ ಕಟಾಕ್ಷದಿ ನೋಡು ಮಧ್ವಾಚಾರ್ಯ ಗುರುವರಿಯ. ವೇದ ಮೊದಲಾಗಿಪ್ಪ ಮಲ ಮೋಕ್ಷಾಧಿಕಾರಗಳಾದ ಜೀವರ ಸಾಧನಗಳ ಪರೋಕ್ಷ ನಂತರ ಲಿಂಗಭಂಗವನು ಸಾಧುಗಳು ಚಿತ್ತೈಪುದೆನ್ನ ಪರಾಧಗಳ ನೋಡದಲೆ ಚಕ್ರ ಗದಾಧರನು ಪೇಳಿಸಿದ ತೆರದಂದದಲ್ಲಿ ಪೇಳುವೆನು. ತೃಣಕ್ರಿಮಿ ದ್ವಿಜ ಪಶು ನರೋತ್ತಮ ಜನಪನರ ಗಂಧರ್ವ ಗಣರಿವರೆನಿ ಪರಂಶ ವಿಹೀನ ಕರ್ಮಸು ಯೋಗಿಗಳು ಎಂದು ತನು ಪ್ರತೀಕದಿ ಬಿಂಬನ ಉಪಾಸನವಗೈಯುತ ಇಂದ್ರಿಯಜ ಕರ್ಮನವರತ ಹರಿಗರ್ಪಿಸುತ್ತ ನಿರ್ಮಮರು ಎನಿಸುವರು. 7 ವಿಧ ಜೀವಗಣ ಬಹಳ ಸುರಾಳಿ ಸಂಖ್ಯಾ ನೇಮವುಳ್ಳದು. ತಾಳಿನರ ದೇಹವನು ಬ್ರಾಹ್ಮಣ ಕುಲದಲವತರಿಸಿ ಸ್ಥೂಲ ಕರ್ಮವ ತೊರೆದು ಗುರುಗಳು ಪೇಳಿದರ್ಥವ ತಿಳಿದು ತತ್ತತ್ಕಾಲ ಧರ್ಮ ಸಮರ್ಪಿಸುತ್ತಿಹರು ಕರ್ಮಯೋಗಿಗಳು. ಹೀನ ಕರ್ಮಗಳಿಂದ ಬಹುವಿಧ ಯೋನಿಯಲಿ ಸಂಚರಿಸಿ ಪ್ರಾಂತಕ್ಕೆ ಮಾನುಷತ್ವವನೈದಿ ಸರ್ವೋತ್ತಮನು ಹರಿ ಎಂಬ ಜ್ಞಾನ ಭಕ್ತಿಗಳಿಂದ ವೇದೋಕ್ತಾನುಸಾರ ಸಹಸ್ರ ಜನುಮ ನ್ಯೂನ ಕರ್ಮವ ಮಾಡಿ ಹರಿಗರ್ಪಿಸಿದ ನಂತರದಿ 10 ಜನುಮಗಳಲ್ಲಿ ಹರಿ ಸರ್ವೋತ್ತಮ ಸುರಾಸುರಗಣಾರ್ಚಿತ ಚಿತ್ರಕರ್ಮ ವಿಶೋಕನಂತಾನಂತರೂಪಾತ್ಮ ಸತ್ಯ ಸಂಕಲ್ಪ ಜಗದುತ್ಪತ್ತಿ ಸ್ಥಿತಿಲಯ ಕಾರಣ ಜರಾ ಮೃತ್ಯುವರ್ಜಿತನೆಂದುಪಾಸನೆಗೈದ ತರುವಾಯ 3 ಜನುಮಗಳಲ್ಲಿ ದೇಹಾಗಾರ ಪಶುಧನ ಪತ್ನಿ ಮಿತ್ರ ಕುಮಾರ ಮಾತಾ ಪಿತೃಗಳಲ್ಲಿ ಸ್ನೇಹಕ್ಕಿಂತಧಿಕ ಮಾರಮಣನಲ್ಲಿ ಬಿಡದೆ ಮಾಡುವ ಸೂರಿಗಳು ಈ ಮುಕ್ತ ಜನುಮವ ಮೀರಿ ಪರಮಾತ್ಮನ ಸ್ವದೇಹದಿ ನೋಡಿ ಸುಖಿಸುವರು. ದೇವಗಾಯಕ ಜಾನ ಚಿರಪಿತೃದೇವರೆಲ್ಲರೂ ಜ್ಞಾನಯೋಗಿಗಳಾವ ಕಾಲಕ್ಕೂ ಪುಷ್ಕರ ಶನೈಶ್ಚರ ಉಷಾ ಸ್ವಾಹ ದೇವಿ ಬುಧ ಸನಕಾದಿಗಳು ಮೇಘಾವಳಿಪ ಪರ್ಜನ್ಯ ಶಾಂಶರು ಈ ಉಭಯ ಗಣದೊಳಗಿವರು ವಿಜ್ಞಾನ ಯೋಗಿಗಳು. ಭರತ ಖಂಡದಿ 100 ಜನುಮವ ಧರಿಸಿ ನಿಷ್ಕಾಮಕ ಸುಕರ್ಮ ಚರಿಸಿದಾನಂತರದಿ 10,000 ಜನುಮದಲ್ಲಿ ಪುರುತರ ಜ್ಞಾನವನು ಪಡೆದೈದಾರು ದಶದೇಹದಲ್ಲಿ ಭಕುತಿಯ ನಿರವಧಿಕನಲ್ಲಿ ಮಾಡಿ ಕಾಂಬರು ಬಿಂಬರೂಪವನು. ಸಾಧನಾತ್ ಪೂರ್ವದಲ್ಲಿ ಇವರಿಗನಾದಿ ಕಾಲ ಪರೋಕ್ಷವಿಲ್ಲ, ನಿಷೇಧ ಕರ್ಮಗಳಿಲ್ಲ, ನರಕ ಪ್ರಾಪ್ತಿ ಮೊದಲಿಲ್ಲ. ವೇದಶಾಸ್ತ್ರಗಳಲ್ಲಿ ಇಪ್ಪ ವಿರೋಧ ವಾಕ್ಯವ ಪರಿಹರಿಸಿ ಮಧುಸೂದನನಿ ಸರ್ವೋತ್ತಮೋತ್ತಮನೆಂದು ಸುಖಿಸುವರು. ಸತ್ಯಲೋಕಾಧಿಪನ ಪಿಡಿದು ಶತಸ್ಥ ದೇವಗಣಾಂತರೆಲ್ಲರೂ ಭಕ್ತಿಯೋಗಿಗಳೆಂದು ಕರೆಸುವರಾವ ಕಾಲದಲ್ಲಿ ಭಕ್ತಿಯೋಗ್ಯರ ಮಧ್ಯದಲ್ಲಿ ಸದ್ಭಕ್ತಿ ವಿಜ್ಞಾನಾದಿ ಗುಣದಿಂದುತ್ತಮೋತ್ತಮ ಬ್ರಹ್ಮವಾಯು ವಾಣಿ ಭಾರತಿಯು. ರುಜುಗಣಕ್ಕೆ ಭಕ್ತ್ಯಾದಿ ಗುಣ ಸಹಜವೆನಿಸುವವು ಕ್ರಮದಿ ವೃದ್ಧಾಬ್ಜ ಜಪದವಿ ಪರ್ಯಂತ ಬಿಂಬೋಪಾಸನವು ಅಧಿಕ. ರುಜಿನ ವರ್ಜಿತರಿವರೊಳಗೆ ತ್ರಿಗುಣ ಜವಿಕಾರಗಳಿಲ್ಲವೆಂದಿಗೂ ದ್ವಿಜಫಣಿಪ ಮೃಡ ಶಕ್ರ ಮೊದಲಾದವರೊಳಿರುತಿಹವು. ಸಾಧನಾತ್ ಪೂರ್ವದಲ್ಲಿ ರುಜ್ವಾದಿ ತಾತ್ವಿಕರೆನಿಪ ಸುರಗಣನಾದಿ ಸಾಮಾನ್ಯ ಪರೋಕ್ಷಿಗಳೆಂದು ಕರೆಸುವರು. ಸಾಧನೋತ್ತರ ಸ್ವಸ್ವಬಿಂಬ ಉಪಾಧಿರಹಿತಾದಿತ್ಯನಂದದಿ ಸಾದರದಿ ನೋಡುವರು ಅಧಿಕಾರಾನುಸಾರ.
ಸಾರದಲ್ಲಿ. ಚಿನ್ನ ಭಕ್ತರು ಎನಿಸುತಿಹರು ಸುಪರ್ಣ ಶೇಷಾದ್ಯಮರರೆಲ್ಲ ಚಿನ್ನ ಭಕ್ತರು ನಾಲ್ವರೆನಿಪರು ಭಾರತೀ ಪ್ರಾಣ ಸೊನ್ನೊಡಲ ವಾಗ್ದೇವಿಯರು ಪಣೆಗಣ್ಣ ಮೊದಲಾದವರೊಳಗೆ ತತ್ತನ್ನಿಯಾಮಕರಾಗಿ ವ್ಯಾಪಾರವನ್ನೇ ಮಾಡುವರು. ಹೀನ ಸತ್ಕರ್ಮಗಳೆರಡು ಪವಮಾನ ದೇವನು ಮಾಳ್ಪನಿದಕನು ಮಾನವಿಲ್ಲೆಂದೆನುತ ದೃಢಭಕ್ತಿಯಲ್ಲಿ ಭಜಿಪರಿಗೆ ಪ್ರಾಣಪತಿ ಸಂಪ್ರೀತನಾಗಿ ಕುಯೋನಿಗಳ ಕೊಡನೆಲ್ಲ ಕರ್ಮಗಳಾನೆ ಮಾಡುವೆನೆಂಬ ಮನುಜರ ನರಕ ಕೈದಿಸುವ. ದೇವ ಋಷಿ ಪಿತೃ ನೃಪನರರೆನಿಪ ಐವರುಳು ನೆಲೆಸಿದ್ದು ಅವರ ಸ್ವಭಾವ ಕರ್ಮವ ಮಾಡಿ ಮಾಡಿಪ ಒಂದು ರೂಪದಲ್ಲಿ. ಭಾವಿ ಬ್ರಹ್ಮನು ಕೂರ್ಮ ರೂಪದಲ್ಲಿ ವಿರಿಂಚಾಂಡವನು ಬೆನ್ನಲಿ ತಾವಹಿಸಿ ಲೋಕಗಳ ಪೊರೆವನು ದ್ವಿತೀಯ ರೂಪದಲ್ಲಿ. ಗುಪ್ತನಾಗಿದ್ದನಿಲ ದೇವ ದ್ವಿಸಪ್ತ ಲೋಕದ ಜೀವರೊಳಗೆ 37,600 ಶ್ವಾಸ ಜಪಗಳನ್ನು ಸುಪ್ತಿ ಸ್ವಪ್ನದಿ ಜಾಗೃತಿಗಳ ಲಾಪ್ತನಂದದಿ ಮಾಡಿಸಿ ಕ್ಲುಪ್ತ ಭೋಗಗಳೀವ ಪ್ರಾಂತಕ್ಕೆ ತೃತೀಯ ರೂಪದಲ್ಲಿ. ಶುದ್ಧ ಸತ್ವಾತ್ಮಕ ಶರೀರೊಳಿದ್ದ ಕಾಲ ಕುಲಿಂಗ ದೇಹವು ಬದ್ಧವಾಗದು ದಗ್ಧ ಪಟದೋಪಾದಿ ಇರುತಿಹುದು. ಸಿದ್ಧ ಸಾಧನ ಸರ್ವರೊಳಗನ ವದ್ಯನೆನಿಸುವ ಗರುಡ ಶೇಷ ಕಪದ್ದಿ ಮೊದಲಾದ ಮರರೆಲ್ಲರೂ ದಾಸರೆನಿಸುವರು. ಗಣದೊಳಗೆ ತಾನಿದ್ದು ರುಜುವೆಂದೆನಿಸಿಕೊಂಬನು ಕಲ್ಪಶತ ಸಾಧನವಗೈದಾನಂತರದಿ ತಾ ಕಲ್ಕಿ ಎನಿಸುವನು. ವಿನವಶೀತಿಯ ಪ್ರಾಂತ ಭಾಗದಿ ಅನಿಲ ಹನುಮದ್ ಭೀಮ ರೂಪದಿ ಧನುಜರೆಲ್ಲರ ಸದೆದು ಮಧ್ವಾಚಾರ್ಯನೆನಿಸಿದನು. ವಿಶ್ವವ್ಯಾಪಕ ಹರಿಗೆ ತಾ ಸಾದೃಶ್ಯ ರೂಪವ ಧರಿಸಿ ಬ್ರಹ್ಮ ಸರಸ್ವತಿ ಭಾರತಿಗಳಿಂದೊಡಗೂಡಿ ಪವಮಾನ ಶಾಶ್ವತ ಸುಭಕ್ತಿಯಲ್ಲಿ ಸುಜ್ಞಾನ ಸ್ವರೂಪನ ರೂಪ ಗುಣಗಳ ನಶ್ವರವು ಎಂದೆನುತ ಪೇಳುವ ಶ್ರುತಿಗಳೊಳಗಿದ್ದು. ಖೇಟ ಕುಕ್ಕುಟ ಜಲಟವೆಂಬ ತ್ರಿಕೋಟಿ ರೂಪವ ಧರಿಸಿ ಸತತ ನಿಶಾಚರನ ಸಂಹರಿಸಿ ಸಲಹುವ ಸರ್ವ ಸಜ್ಜನರ ಕೈಟ ಭಾರಿಯ ಪುರದ ಪ್ರಥಮ ಕವಾಟನೆನಿಸುವ ಗರುಡ ಶೇಷ ಲಲಾಟಲೋಚನ ಮುಖ್ಯ ಸುರರಿಗೆ ಆವ ಕಾಲದಲ್ಲಿ. ಈ ರುಜುಗಳೊಳಗೊಬ್ಬ ಸಾಧನ 100 ಕಲ್ಪದಿ ಮಾಡಿ ಕರೆಸುವ ಚಾರುತರ ಮಂಗಳ ಸುನಾಮದಿ ಕಲ್ಪ ಕಲ್ಪದಲ್ಲಿ. ಸೂರಿಗಳು ಸಂತುತಿಸಿ ವಂದಿಸೆ ಘೋರ ದುರಿತಗಳಳಿದು ಪೋಪುವು ಮಾರವಣ ಸಂಪ್ರೀತನಾಗುವ ಸರ್ವಕಾಲದಲ್ಲಿ. ಪಾಹಿ ಕಲ್ಕಿಸು ತೇಜದಾಸನೆ ಪಾಹಿ ಧರ್ಮಾಧರ್ಮ ಖಂಡನೆ ಪಾಹಿ ವರ್ಚಸ್ವಿ ಕಷಣ ನಮೋ ಸಾಧು ಮಹಿಪತಿಯೇ. ಪಾಹಿ ಸದ್ಧರ್ಮಗ್ನ ಧರ್ಮಜ ಪಾಹಿ ಸಂಪೂರ್ಣ ಶುಚಿ ವೈಕೃತ ಪಾಹಿ ಅಂಜನ ಸರ್ಷಪನೆ ಕರ್ಪಟ ಶ್ರದ್ಧಾಹ್ವಾ. ಪಾಹಿ ಸಂಧ್ಯಾತ ವಿಜ್ಞಾನನೆ ಪಾಹಿ ಮಹಾವಿಜ್ಞಾನ ಕೀರ್ತನ ಪಾಹಿ ಸಂಕೀರ್ಣಾಖ್ಯ ಕಥನೆ ಮಹಾಬುದ್ಧ ಜಯ. ಪಾಹಿ ಸುಮಹತ್ತರ ಸುವೀರ್ಯನೆ ಪಾಹಿ ಮಾಂ ಮೇಧಾವಿ ವಿಜಯ ಜಯ. ಪಾಹಿ ಮಾಂ ರಂತಿಂ ನಮನು ಮಾಂ ಪಾಹಿ ಮಾಂ ಪಾಹಿ. ಪಾಹಿ ಮೋದ ಪ್ರಮೋದ ಸಂತಸ ಪಾಹಿ ಆನಂದ ಸಂತುಷ್ಟನೆ ಪಾಹಿ ಮಾಂ ಚಾರ್ವಾಂಗ ಚಾರು ಸುಬಾಹು ಚಾರು ಪದ. ಪಾಹಿ ಪಾಹಿ ಸುಲೋಚನನೆ ಮಾಂ ಪಾಹಿ ಸಾರಸ್ವತ ಸುವೀರನೆ ಪಾಹಿ ಪ್ರಾಜ್ಞನೆ ಕಪಿಯ ಲಂಪಟಿ ಪಾಹಿ ಸರ್ವಜ್ಞ. ಪಾಹಿ ಮಾಂ ಸರ್ವಜಿತ್ ಮಿತ್ರನೆ ಪಾಹಿ ಪಾಪ ವಿನಾಶಕನೆ ಮಾಂ ಪಾಹಿ ಧರ್ಮ ವಿನೇತ ಶಾರದ ಓಜಸು ತಪಸ್ವಿ. ಪಾಹಿ ಮಾಂ ತೇಜಸ್ವಿ ನಮೋ ಮಾಂ ಪಾಹಿ ದಾನ ಸುಶೀಲ ನಮೋ ಮಾಂ ಪಾಹಿ ಯಜ್ಞ ಸುಕರ್ತ ಯಜ್ವಿ ಯಾಗವರ್ತಕನೆ. ಪಾಹಿ ಪ್ರಾಣತ್ರಾಣ ಅಮರ್ಷಿ ಪಾಹಿ ಮಾಮುಪದೇಷ್ಟ ಮಾರಕ ಪಾಹಿ ಕಾಲ ಕ್ರೀಡನ ಸುಕರ್ತ ಸುಕಾಲಜ್ಞ. ಪಾಹಿ ಕಾಲ ಸುಸೂಚಗನೆ ಮಾಂ ಪಾಹಿ ಕಲಿ ಸಂಹರ್ತ ಕಲಿ ಮಾಂ ಪಾಹಿ ಕಾಲ ಶ್ಯಾಮರೇತ ಸದಾರತ ಸುಬಲನೆ.
ಪಾಹಿ ಪಾಹಿ ನಮೋ ಸದಾ ಕಪಿ ಪಾಹಿ ಗಮ್ಯ ಜ್ಞಾನದಶಕುಲ ಪಾಹಿ ಮಾಂ ಶ್ರೋತವ್ಯ ನಮೋ ಸಂಕೀರ್ತವ್ಯ ನಮೋ ಪಾಹಿ ಮಾಮಂತವ್ಯ ಕವ್ಯನೆ ಪಾಹಿ ಮಾಂ ದ್ರಷ್ಟವ್ಯ ಸಖ್ಯನೆ ಪಾಹಿ ಮಾಂ ಗಂತವ್ಯ ಕ್ರವ್ಯನೆ ಪಾಹಿ ಸ್ಮರ್ತವ್ಯ ಪಾಹಿ ಸವ್ಯ ಸುಭವ್ಯ ನಮೋ ಮಾಂ ಪಾಹಿ ಸ್ವರ್ಗವ್ಯ ನಮೋ ಭಾವ್ಯನೆ ಪಾಹಿ ಮಾಂ ಜ್ಞಾತವ್ಯ ನಮೋ ವ್ಯಕ್ತವ್ಯ ಗವ್ಯ ನಮೋ ಪಾಹಿ ಮಾಂ ಲಾತವ್ಯ ವಾಯುವೆ ಪಾಹಿ ಬ್ರಹ್ಮ ಬ್ರಾಹ್ಮಣ ಪ್ರಿಯ ಪಾಹಿ ಪಾಹಿ ಸರಸ್ವತಿ ಪತೆ ಜಗದ್ಗುರುವರಿಯ. ವಾಮನ ಪುರಾಣದಲ್ಲಿ ಪೇಳಿದ ಈ ಮಹಾತ್ಮರ ಪರಮ ಮಂಗಳ ನಾಮಗಳ ಸಂಪ್ರೀತಿ ಪೂರ್ವಕ ನಿತ್ಯ ಸ್ಮರಿಸುವವರ ಶ್ರೀ ಮನೋರಮನವರು ಬೇಡಿದ ಕಾಮಿತಾರ್ಥಗಳಿತ್ತು ತನ್ನ ತ್ರಿಧಾಮದೊಳಗನು ದಿನದಲ್ಲಿಟ್ಟಾನಂದ ಪಡಿಸುವನು. ಈ ಸಮೀರಗೆ 100 ಜನ್ಮ ಮಹಾಸುಖ ಪ್ರಾರಬ್ಧ ಭೋಗ ಪ್ರಯಾಸವಿಲ್ಲದೆ ಲೈದಿದನು ಲೋಕಾಧಿಪತ್ಯವನು. ಭೂಸುರನ ಒಪ್ಪಿಡಿಯವಲಿಗೆ ವಿಶೇಷ ಸೌಖ್ಯವನಿತ್ತದಾತನ ದಾಸವರ್ಯನು ಲೋಕಪತಿಯೆನಿಸುವುದು ಅಚ್ಚರವೇ. ದ್ವಿಶತ ಕಲ್ಪಗಳಲ್ಲಿ ಬಿಡದಿ ಪೆಸರಿನಿಂದಲಿ ಕರೆಸಿದನು ತನ್ನು ಶಗಮರರೊಳಗಿದ್ದು ಮಾಡುವನವರವರ ಸಾಧನವ. ಅಸದುಪಾಸನಗೈವ ಕಲ್ಯಾದ ಸುರವರ ಸಂಹರಿಸಿ ತಾಪಂಬಸಿರ ಪದವೈದಿದನು ಗುರುಪವಮಾನ ಸತಿಯೊಡನೆ. ಅನಿಮಿಷರ ನಾಮದಲ್ಲಿ ಕರೆಸುವ ಅನಿಲ ದೇವನು ಒಂದು ಕಲ್ಪದಿ ವನಜ ಸಂಭವನೆನಿಸಿ 87 ವರುಷ. ಗುಣತ್ರಯ ವರ್ಜಿತನ ಮಂಗಳ ಗುಣಕ್ರಿಯ ಸ್ವರೂಪಗಳು ಪಾಸನವು ಅವ್ಯಕ್ತಾದಿ ಕೃತ್ಯಂತರದಿ ಇರುತಿಹುದು. ಮಹಿತ ರುಜುಗಣ ಕೊಂದೆ ಪರಮೋತ್ಸವ ವಿವರ್ಜಿತವೆಂಬ ದೋಷವು ವಿಹಿತವೇ ಸರಿ ಇದನ್ನು ಪೇಳ್ದಿರೆ ಮುಕ್ತ ಬ್ರಹ್ಮರಿಗೆ. ಬಹುದು ಸಾಮ್ಯವು ಜ್ಞಾನ ಭಕುತಿಯು ಗೃಹಿಣ ಪದ ಪರ್ಯಂತ ವೃದ್ಧಿಯು ಬಹಿರುಪಾಸನೆ ಉಂಟ ನಂತರ ಬಿಂಬ ದರ್ಶನವು. ಜ್ಞಾನರಹಿತ ಭಯತ್ವ ಪೇಳ್ವ ಪುರಾಣ ದೈತ್ಯರ ಮೋಹಕವು ಚತುರಾನನಗೆ ಕೊಡುವುದೇ ಮೋಹಾಜ್ಞಾನ ಭಯ ಶೋಕ. ಭಾನುಮಂಡಲ ಚಲಿಸಿದಂದೆದಿ ಕಾಣುವುದು ದೃಗ್ದೋಷದಿಂದಲೇ ಶ್ರೀನಿವಾಸನ ಪ್ರೀತಿಗೋಸುಗ ತೋರ್ದನಲ್ಲದಲೇ. ಕಮಲ ಸಂಭವ ಸರ್ವರೊಳಗುತ್ತಮನೆನಿಸುವನು ಎಲ್ಲ ಕಾಲದಿ ವಿಮಲ ಭಕುತಿ ಜ್ಞಾನ ವೈರಾಗ್ಯಾದಿ ಗುಣದಿಂದ. ಸಮಭ್ಯಧಿಕ ವಿವರ್ಜಿತನ ಗುಣ ರಮೆಯ ಮುಖದಿಂದರಿದು ನಿತ್ಯದಿ ದ್ಯುಮಣಿ ಕೋಟಿಗಳಂತೆ ಕಾಂಬನು ಬಿಂಬರೂಪವನು. ಜ್ಞಾನ ಭಕ್ತ್ಯಾದ ಕಿಳಗುಣ ಚತುರಾನನೊಳಿಪ್ಪಂತೆ ಮುಖ್ಯ ಪ್ರಾಣನಲ್ಲಿ ಚಿಂತಿಪುದು ಎತ್ಕಿಂಚಿತು ಕೊರತೆಯಾಗಿ. ನ್ಯೂನ ರುಜುಗಣ ಜೀವರಲಿ ಕ್ರಮೇಣ ವೃದ್ಧಿ ಜ್ಞಾನ ಭಕುತಿ ಸಮಾನ ಭಾರತಿ ವಾಣಿಗಳಲ್ಲಿ ಪದ ಪ್ರಯುಕ್ತಧಿಕ. ಸೌರಿ ಸೂರ್ಯನ ತೆರದಿ ಬ್ರಹ್ಮ ಸಮೀರ ಗಾಯತ್ರಿ ಗಿರಿಗಳೊಳು ತೋರುವುದು ಅಸ್ಪಷ್ಟ ರೂಪದಿ ಮುಕ್ತಿ ಪರ್ಯಂತ. ವಾರಿಜಾಸನ ವಾಯುವಾಣಿ ಭಾರತಿಗಳಿಗೆ ಮಹಾಪ್ರಳಯದಿ ಬಾರದ ಜ್ಞಾನಾದಿ ದೋಷವು ಹರಿಕೃಪಾ ಬಲದಿ. 100 ವರ್ಷಾನಂತರದಲ್ಲಿ ಸರೋರುಹಾಸನ ತನ್ನ ಕಲ್ಪದಲಾರು ಮುಕ್ತಿಯನೈದುವರು ಅವರವರ ಕರೆದೊಯ್ದು. ಶೌರಿಪುರದೊಳಗಿಪ್ಪ ನದಿಯಲ್ಲಿ ಕಾರುಣಿಕ ಸುಸ್ನಾನ ನಿಜ ಪರಿವಾರ ಸಹಿತದಿ ಮಾಡಿ ಹರಿವುದರ ಪ್ರವೇಶಿಸುವ. ವಾಸುದೇವನ ಉದರದಲ್ಲಿ ಪ್ರವೇಶಗೈದಾನಂತರದಿ ನಿರ್ದೋಷ ಮುಕ್ತರು ಉದರದಿನ್ ಪೊರಮಟ್ಟು ಹರುಷದಲ್ಲಿ. ಈಶನಿಂದಾಜ್ಞೆಯ ಪಡೆದನಂತಾಸನ ಶ್ವೇತ ದ್ವೀಪ ಮೋಕ್ಷದಿ ವಾಸವಾಗಿ ವಿಮುಕ್ತ ದುಃಖರು ಸಂಚರಿಸುತ್ತಿಹರು. ಸತ್ವ ಸತ್ವ ಮಹಾಸು ಸೂಕ್ಷ್ಮವು ಸತ್ವ ಸತ್ವಾತ್ಮಕ ಕಳೇವರ ಸತ್ಯಲೋಕಾಧಿಪನೆನಿಪಗತ್ಯಲ್ಪವೆರಡು ಗುಣ. ಮುಕ್ತಿಯೋಗ್ಯವಿದಲ್ಲ ಜಾಂಡೋತ್ಪತ್ತಿ ಕಾರಣವಲ್ಲ ಹರಿ ಪ್ರೀತ್ಯರ್ಥವಾಗಿ ಜಗದ್ವ್ಯಾಪಾರಗಳ ಮಾಡುವನು.
ಪಾದನ್ಯೂನಶತಾಬ್ದಿ ಪರ್ಯಂತೋದಿ ಉಗ್ರತಪಾಹ್ವಯದಿ ಲವಣೋದದಿಯೊಳಗೆ ಕಲ್ಪದಶತಪವಿದ್ದ ನಂತರದಿ ಸಾಧಿಸಿದ ಮಹದೇವ ಪದವಾರೈದು ನವಕಲ್ಪಾವಸಾನಕ್ಕೆ 5 ಅನುಶೇಷನ ಪದವ ಪಾರ್ವತಿ ಸಹಿತಾಗಿ ಇಂದ್ರಮನುದಶ ಕಲ್ಪಗಳಲ್ಲಿ ಸುನಂದನಾಮದಿ ಶ್ರವಣಗೈದು ಮುಕುಂದನ ಪರೋಕ್ಷಾರ್ಥ 4 ಸುಕಲ್ಪ ತಪವಿದ್ದು ನೊಂದು ಪಗೆಯೊಳು ಕೋಟಿ ವರುಷ ಪುರಂದರನು ಅದನುಂಡ ನಂತರ ಕೊಂದಿದನು ನಿಜ ಲೋಕ ಸುರಪತಿ ಕಾಮನಿದರಂತೆ ಕರೆಸುವರು ಪೂರ್ವದಲ್ಲಿ ಚಂದ್ರಾರ್ಕರತಿ ಶಾಂತ ಸ್ವರೂಪ ನಾಮದಿ 2 ಮನುಕಲ್ಪ ಶ್ರವಣವಗೈದು ಮನುಕಲ್ಪ ವರತಪೋಬಲದಿಂದಲರ್ವಾಕ್ಷಿರಗಳಾಗಿ 5,000 ವರುಷ ದುಃಖವನಿಗಿ ಕಾಂಬರು ಬಿಂಬರೂಪವನು ಸಾಧನಗಳ ಪರೋಕ್ಷ ನಂತರ 5 ಮೋಕ್ಷವನು ಶಿವಶಕ್ರಾದಿ ದಿವಿಜರು ಉಕ್ತ ಕ್ರಮದಿನ್ ಕಲ್ಪ ಸಂಖ್ಯೆಯಲಿ 5 ಉಪೇಂದ್ರ ಸಹೋದರನಿಗೆ 20 ದ್ವಿನವತ್ವಗಾಧಿಪತಿ ಪ್ರಾಣನಿಗೆ ಗುರುಮನುಗಳಿಗೆ 16 ಪ್ರವಹ ಮರುತಗೆ 12 ಸೈಂಧವ ದಿವಾಕರ ಧರ್ಮರಿಗೆ 10 ವಸುಕಲ್ಪವು ಮಿತ್ರರಿಗೆ ಶೇಷ ಶತಜನಕ್ಕೆ 8 ಕವಿ ಸನಕ ಸುಸನಂದನ ಸನತ್ಯುವರ ಮುನಿಗಳೇಳು ವರುಣನ ಯುವತಿ ಪರ್ಜನ್ಯಾದಿ ಪುಷ್ಕರಗಾರು ಕಲ್ಪದಲ್ಲಿ 5 ಕರ್ಮಜ ಸುರರಿಗಾಜಾನಾದಿಗಳಿಗೆ 2 ಕಲ್ಪಾರ್ಧಾದಿ ಕತ್ರಯ ಗೋಪಿಕಾ ಸ್ತ್ರೀಯರಿಗೆ ಪಿತೃತ್ರಯವು ಈ ದಿವೌಕಸ ಮನುಜ ಗಾಯಕರೈದುವರು 2 ಕಲ್ಪನರಾಧಿಪರಿಗರೆ ಕಲ್ಪದೊಳಗ ಪರೋಕ್ಷ ವಿರುತಿಹುದು ದೀಪಗಳನುಸರಿಸಿ ದೀಪ್ತಿಯು ವ್ಯಾಪಿಸಿ ಮಹತಿಮಿರ ಕಳೆದು ಪರೋಪಕಾರವ ಮಾಳ್ಪ ತೆರದಂದದಲ್ಲಿ ಪರಮಾತ್ಮ ಆಪಯೋಜಾಸನನೊಳಿದ್ದು ಸ್ವರೂಪ ಶಕ್ತಿ ವ್ಯಕ್ತಗೈಸುತ್ತ ತಾಪೊಳೆವನವರಂತೆ ಚೇಷ್ಟೆಯ ಮಾಡಿಸುತ್ತ ಸ್ವೋದರ ಸ್ಥಿತ ಪ್ರಾಣ ರುದ್ರೇಂದ್ರಾದಿ ಸುರರಿಗೆ ದೇಹಗಳ ಕೊಟ್ಟಾದರದವರವರ ಸೇವೆಯ ಕೊಂಬನನವರತ ಮೋದ ಬೋಧ ದಯಾಬ್ದಿ ತನ್ನವರಾಧಿರೋಗವ ಕಳೆದು ಮಹದಪರಾಧಗಳ ನೋಡದಲೆ ಸಲಹುವ ಸತತ ಸ್ಮರಿಸುವರ ಪ್ರತಿ ಕಲ್ಪದಲ್ಲಿ ಸೃಷ್ಟಿ ಸ್ಥಿತಿ ಲಯವ ಮಾಡುತ್ತಲೆ ಮೋದಿಪ ಚತುರಮುಖ ಪವಮಾನರನ್ನವ ಮಾಡಿ ಭುಂಜಿಸುವ ಮೃತವೆ ಮೃತ್ಯುಂಜಯ ನೆನಿಪ ದೇವತೆಗಳೇ ಉಪಸೇಚನರು ಶ್ರೀಪತಿಗೆ ಮೂರ್ಛೆಗವೆಲ್ಲ ಮೋದನ ತಿಥಿ ಎನಿಸಿಕೊಂಬ ಗರ್ಭಿಣಿ ಸ್ತ್ರೀ ಉಂಡ ಭೋಜನ ಗರ್ಭಗತ ಶಿಶು ಉಂಬ ತೆರದಲ್ಲಿ ನಿರ್ಭಯನು ತಾನುಂಡು ಉಣಿಸುವ ನರ್ವ ಜೀವರಿಗೆ ನಿರ್ಬಲತಿ ಪರಮಾಣು ಜೀವಗೆ ಅಬ್ಬುವುದೇ ಸ್ಥೂಲಾನ್ನ ಭೋಜನ ಅರ್ಭಕರು ಪೇಳುವರು ಕೋವಿದರಿದನೊಡಂಬಡರು ಅಪಚಯಗಳಿಲ್ಲುಂಡುದರಿಂದುಪಚಯಗಳಿಲ್ಲ ಮರಗಣದೊಳಗುಪಮರೆನಿಸುವರಿಲ್ಲ ಜನುಮಾದಿಗಳು ಮೊದಲಿಲ್ಲ ಅಪರಿಮಿತ ಸನ್ಮಹಿಮ ನರಹರಿ ಅಪುನರಾವರ್ತರನು ಮಾಡುವ ಕೃಪಣವತ್ಸಲ ಸ್ವಪದ ಸೌಖ್ಯವನಿತ್ತು ಶರಣರಿಗೆ ಬಿತ್ತಿ ಬೀಜವ ಭೂಮಿಯೊಳು ನೀರೆತ್ತಿ ಬೆಳೆಸಿದ ಬೆಳಸು ಪ್ರಾಂತಕ್ಕೆ ಕಿತ್ತಿ ಮೆಲುವಂದದಲಿಲ ಕುಮೀರ ಮಣಲೋಕಗಳ ಮತ್ತೆ ಜೀವರ ಕರ್ಮ ಕಾಲೋತ್ಪತ್ತಿಸಿ ವಿಲಯ ಮಾಡುತ್ತಲೇ ಸಮವರ್ತಿ ಎನಿಸುವ ಖೇದ ಮೋದಗಳಿಲ್ಲದನವರತ ಶ್ವಶನ ರುದ್ರೇಂದ್ರ ಪ್ರಮುಖ ಸುಮನಸರೊಳಿದ್ದರು ಕ್ಷುತ್ಪಿಪಾಸಗಳು ಶದೊಳಿಪ್ಪುವು ಸಕಲ ಭೋಗಕ್ಕೆ ಸಾಧನಗಳಾಗಿ ಅಸುರ ಪ್ರೇತ ಪಿಶಾಚಿಗಳ ಬಾಧಿಸುತ್ತಲಿಪ್ಪವು ದಿನದಿ ಮಾನಿಸರೊಳಗೆ ಮೃಗ ಪಕ್ಷಿ ಜೀವರೊಳಿದ್ದು ಹೋಗುವವು ವಾಸುದೇವಗೆ ಸ್ವಪ್ನ ಸುಷುಪ್ತಿ ಪಿಪಾಸೆ ಕ್ಷುದೆ ಭಯ ಶೋಕ ಮೋಹಾಯಾಸ ವಿಸ್ಮೃತಿ ಮಾತ್ಸರ್ಯ ಮದ ಪುಣ್ಯ ಪಾಪಾದಿ ದೋಷವರ್ಜಿತನೆಂದು ಬ್ರಹ್ಮ ಸದಾ ಶಿವಾದಿ ಸಮಸ್ತ ದಿವಿಜರುಪಾಸನೆಯ ಗೈದೆಲ್ಲ ಕಾಲದಿ ಮುಕ್ತರಾಗಿಹರು
ಪರಮ ಸೂಕ್ಷ್ಮ ಕ್ಷಣವೈದು ತ್ರುಟಿ ಕರೆಸುವುದು 50 ತ್ರುಟಿ ಲವ 2 ಲವವು ನಿಮಿಷಗಳೆಂಟು ಮಾತ್ರ ಯುಗ ಗುರುದಶ ಪ್ರಾಣರು ಫಳ 12 ಬಾಣವುಗಳಿಗೆ ತ್ರಿಂಶತಿ ಇರುಳು ಹಗಲರವತ್ತು ಘಟಿಕಗಳ ಹೋರಾತ್ರಿಗಳು ಈ ದಿವಾರಾತ್ರಿಗಳೆರಡು 15 ಪಕ್ಷಗಳೆರಡು ಮಾಸಗಳಾದಪವು ಮಾಸದ್ವಯವೇ ಋತುತ್ರಯಗಳಯನ 5 ಅವು ಆಯನದ್ವಯಾಬ್ದ ಕೃತಾದಿಯುಗಗಳು ದೇವಮಾನದಿ 12 ಸಹಸ್ರ ವರುಷಗಳ ಹವದನು ಪೇಳುವೆನು 4800 ಕೃತಯುಗಕ್ಕೆ 3,000 ಸಲೆ ಷಟ್ಶತವು ತ್ರೇತೆಗೆ ದ್ವಾಪರಕ್ಕೆ 2,400 ದಿತಿಜಪತಿ ಕಲಿಯುಗಕ್ಕೆ 1000 ಶತಗಳದ್ವಯ ಕೂಡಿ ಈ ದೇವತೆಗಳಿಗೆ 12,000 ವಹವು ವರುಷಗಳು ಪ್ರಥಮ ಯುಗ ಕೇಳಧಿಕವರೆ 20 ಸುಲಕ್ಷಾಷ್ಟೋತ್ತರ ಶತ 20 ಸಹಸ್ರ ಮನುಷ್ಯ ಮಾನಾಬ್ದಗಳು ಷಣ್ಣವತಿ ಮಿತ ಸಹಸ್ರದ ಲಕ್ಷ 12 ದ್ವಿತೀಯ ತೃತೀಯಕ್ಕೆ 8 ಲಕ್ಷದ ಚತುಷ್ಷಷ್ಟಿ ಸಹಸ್ರ ಕಲಿಗಿದರರ್ಥ ಚಿಂತಿಪುದು 3 ಲಕ್ಷದಲಾರು 3 ಈರೆರಡು ಯುಗ ವರುಷ ಸಂಖ್ಯೆಯ ಗೈಯಲಿ ನಿತಿಹುದೋ ಸೂರಿ ಪೆಚ್ಚಿಸೆ 1432 ಕೋಟಿ ಸರೋರು ಹಾಸನಗಿದು ದಿವಸವೆಂಬರು ವಿಪಶ್ಚಿತರು ಶತಧೃತಿಗೆ ಈ ದಿವಸಗಳು 30 ಮಾಸ 12 ಶತವೆರಡರುಳು ಸರ್ವ ಜೀವೋತ್ಪತ್ತಿ ಸ್ಥಿತಿಲಯವು ಶ್ರುತಿ ಸ್ಮೃತಿಗಳು ಪೇಳುತಿಹವಚ್ಚುತಗೆ ನಿಮಿಷವಿದೆಂದು ಶುಕ ಶಾಶ್ವತಗೆ ಪಾಸಟಿ ಎಂಬರೇ ಬ್ರಹ್ಮಾದಿ ದಿವಿಜರನು ಆದಿ ಮಧ್ಯಾಂತಗಳು ಇಲ್ಲದ ಮಾಧವಗಿದುಪಚಾರವೆಂದುರುಗಾದಿ ವೇದ ಪುರಾಣಗಳು ಪೇಳುವವು ನಿತ್ಯದಲ್ಲಿ ಮೋದಮಯನಾನುಗ್ರಹವ ಸಂಪಾದಿಸಿ ರಮಾ ಬ್ರಹ್ಮ ರುದ್ರೇಂದ್ರಾದಿಗಳು ತಮ್ಮ ಪದವಿನೈದಿ ಸುಖಿಸುತಿಹರು ಈ ಕಥಾಮೃತ ಪಾನ ಸುಖ ಸುವಿವೇಕಿಗಳಿಗಲ್ಲದಲೆ ವೈಶಿಕ ವ್ಯಾಕುಲ ಕುಚಿತ್ತರಿಗೆ ದೊರೆಯುವುದೇ ಆವ ಕಾಲದಲ್ಲಿ ಲೋಕವಾರ್ತೆಯ ಬಿಟ್ಟು ಇದನವಲೋಕಿಸುತ್ತ ಮೋದಿ ಪರಿಗೊಲಿದು ಕೃಪಾಕರ ಜಗನ್ನಾಥ ವಿಠ್ಠಲ ಕಾಯ್ವ ಕರುಣದಲ್ಲಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು